339 340/1 340/2 2.5 ಎಕರೆಗೂ ಜಮೀನ್ದು ಕೇಸ್ ನಡೀತಾ ಇರುತ್ತೆ. ಕೇಸ್ ನಡೀತಾ ಇದ್ದಂಗೆ ಇವ್ರು ಏನು ಮಾಡ್ತಾರೆ, SLV ಡೆವಲಪರ್ಸ್ಗೆ ಜಾಯಿಂಟ್ ವೆಂಚರ್ಗೆ ಕೊಟ್ಬಿಡ್ತಾರೆ. ಅವನೇನು ಮಾಡ್ತಾನೆ, 68 ಫ್ಲ್ಯಾಟು ಕಟ್ಟಕ್ಕೆ ರೆಡಿ ಮಾಡಿಬಿಡ್ತಾನೆ. ಆದರೂ ನಾನು ಕೇಸ್ ನಡೆಸ್ತಾ ಇರ್ತೀನಿ, ಅವನಿಗೂ ನಾನು ನೋಟಿಸ್ ಕಳಿಸ್ತಾ ಇರ್ತೀನಿ. ರೇರಾದಲ್ಲಿನೂ ಕೇಸು ಅದು ಕಟ್ಟಬಾರ್ದು ಅಂತ ಅವರು ಸ್ಟಾಪ್ ಮಾಡಿರ್ತಾರೆ. ಜಮೀನ್ ಮೇಲೂ ಕೇಸ್ ಇರುತ್ತೆ, ರೇರಾ ಅವರು ಕೇಸ್ ಮಾಡಿರ್ತಾರೆ. ಇಷ್ಟೆಲ್ಲ ಇಟ್ಕೊಂಡು ಇವರು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ನಮ್ ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಬೇಗೂರು DLF ಹಿಂಭಾಗದಲ್ಲಿ KS 339340/42 2.5 ಎಕರೆ ಜಾಗವನ್ನು 2004ರಲ್ಲಿ ಸೈಯದ್ ಮುಸ್ತಫಾರವರು ಖರೀದಿ ಮಾಡಿದ್ದರು. ಆದರೆ ಈ ಜಾಗವನ್ನು ಗಿಫ್ಟ್ ಡೀಡ್ ಮಾಡಿಸಿಕೊಳ್ಳುವ ಮೂಲಕ ಅವರ ಸಂಬಂಧಿಕರೇ ಮಹಾ ಮೋಸ ಮಾಡಿದ್ದಾರೆ. ಯಾರೇ ಈ ಸುತ್ತಮುತ್ತ ಜಾಗಗಳನ್ನು ಖರೀದಿ ಮಾಡಲು ಇಚ್ಛಿಸುವವರೋ ಇದರ ಮೇಲೆ ಕೇಸ್ ಇದೆಯಾ ಇಲ್ಲವೋ ಅಂತ ಪರಿಶೀಲನೆ ಮಾಡಿ ಖರೀದಿಸಿ ಅಂತ ಸೈಯದ್ ಮುಸ್ತಫಾ ಅವರು ಮನವಿ ಮಾಡಿದ್ದಾರೆ. ನನ್ನ ಹೆಸರು ಸೈಯದ್ ಮುಸ್ತಫಾ. ನಾನು ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಪ್ಪ ಅಂದರೆ, ನಾನು ಬೇಗೂರಲ್ಲಿ ಒಂದು ಜಾಗ ತೊಗೊಂಡಿದ್ದೆ. ಕೆಲವು ಜಾಗನೂ ತೊಗೊಂಡಿದ್ದೆ. ಅಲ್ಲಿ DLF ಹತ್ರ ಹಿಂದ್ಗಡೆ ಬರುತ್ತೆ, ಅಲ್ಲಿ ಅದು ಬಂದು ಬೇಗೂರು. ಅಲ್ಲಿ ಒಂದು ಪ್ರಾಪರ್ಟಿ 339 340/1 340/2 2.5 ಎಕರೆ ಜಮೀನು ತೊಗೊಂಡಿದ್ದೆ. ಅದು ಆಲ್ರೆಡಿ ನಂದು ಹಿಂದೆ ಈ ವಿಡಿಯೋನಲ್ಲಿ ಹೇಳಿದ್ದೆ, KS ಸಮೀವುಲ್ಲಾ ಕೊಡಿಸಿದ್ದು. ಅದು 2004ರಲ್ಲಿ. ನಂದು 2007ನಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ನಂದು ಗಿಫ್ಟ್ ಡೀಡ್ ಮಾಡ್ಕೊತಾರೆ. ಯಾರು ಮಾಡ್ಕೊತಾರೆ? KS ಸಮೀವುಲ್ಲಾ ಅವರು ಮಿಸಸ್ ಹೆಸರು ಮೇಲೆ ಗಿಫ್ಟ್ ಡೀಡ್ ಆಗೋಗ್ಬಿಡುತ್ತೆ. ಹಿಂದೆ ಈ ವಿಡಿಯೋದಲ್ಲಿನೂ ನಾನು ಹೇಳಿದ್ದೆ, ಇವಾಗಲೂ ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ, ಪಕ್ಕದ್ದು ಎಲ್ಲ ನಂದು ಜಮೀನುಗಳು ಇತ್ತು. 2007ನಲ್ಲಿ ಆಕ್ಸಿಡೆಂಟ್ ಆದಮೇಲೆ ಅವರು ಗಿಫ್ಟ್ ಡೀಡ್ ಮಾಡ್ಕೊತಾರೆ. ಗಿಫ್ಟ್ ಡೀಡ್ ಆದಮೇಲೆ ನಾನು ಅವ್ರ ಮನೆಯಲ್ಲೇ ನನಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನನಗೆ ಅವರೇ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಒಳ್ಳೇದಾಗ್ಬಿಟ್ಟು ನೋಡ್ತೀನಿ, ಎಲ್ಲ ನಂದು ಗಿಫ್ಟ್ ಡೀಡ್ ಆಗೋಗಿರುತ್ತೆ. ಆಮೇಲೆ ನಾನು ಏನು ಮಾಡ್ತೀನಿ, ನಂದು ಗೊತ್ತಾದ ಮೇಲೆ ನಾನು ಸ್ವಲ್ಪ ನಮಗೂ ಸ್ವಲ್ಪ ಜಗಳ ನಡೆಯುತ್ತೆ, ಏನು ಈ ಥರ ಮಾಡಿದ್ದೀರಾ ಅಂತ. ಆಮೇಲೆ ನಮಗೂ ಅವ್ರಿಗೂ ಸ್ವಲ್ಪ ಇದು ಬರುತ್ತೆ. ಅವ್ರಿಗೂ ಸ್ವಲ್ಪ ಬೆಳೆದ್ಬಿಟ್ಟಿರ್ತಾರೆ. ಆಮೇಲೆ ನಾನು ಒಬ್ಬನಿರೋದ್ರಿಂದ ನಾನು ಏನು ಮಾತಾಡೋಕ್ಕಾಗಿಲ್ಲ. ಹೋಗ್ಬಿಟ್ಟು ನಾನು ಕೇಸ್ ಹಾಕ್ತೀನಿ. ನಾನು ಈ ಜಾಗ 339 340/1 340/2 2.5 ಎಕರೆಗೂ ಜಮೀನ್ದು ಕೇಸ್ ನಡೀತಾ ಇರುತ್ತೆ. ಕೇಸ್ ನಡೀತಾ ಇದ್ದಂಗೆ ಇವ್ರು ಏನು ಮಾಡ್ತಾರೆ, SLV ಡೆವಲಪರ್ಸ್ಗೆ ಜಾಯಿಂಟ್ ವೆಂಚರ್ಗೆ ಕೊಟ್ಬಿಡ್ತಾರೆ. ಅವನೇನು ಮಾಡ್ತಾನೆ, 68 ಫ್ಲ್ಯಾಟು ಕಟ್ಟಕ್ಕೆ ರೆಡಿ ಮಾಡಿಬಿಡ್ತಾನೆ. ಆದರೂ ನಾನು ಕೇಸ್ ನಡೆಸ್ತಾ ಇರ್ತೀನಿ, ಅವನಿಗೂ ನಾನು ನೋಟಿಸ್ ಕಳಿಸ್ತಾ ಇರ್ತೀನಿ. ರೇರಾದಲ್ಲಿನೂ ಕೇಸು ಅದು ಕಟ್ಟಬಾರ್ದು ಅಂತ ಅವರು ಸ್ಟಾಪ್ ಮಾಡಿರ್ತಾರೆ. ಜಮೀನ್ ಮೇಲೂ ಕೇಸ್ ಇರುತ್ತೆ, ರೇರಾ ಅವರು ಕೇಸ್ ಮಾಡಿರ್ತಾರೆ. ಇಷ್ಟೆಲ್ಲ ಇಟ್ಕೊಂಡು ಇವರು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ, ಇವಾಗ ಈ ಕೆಲಸ ಇವರು ಮಾಡ್ತಾ ಇರೋದ್ರಿಂದ ನಮಗೆ 14 ಕೋಟಿ ಇವರು ಕರ್ನಾಟಕ ಬ್ಯಾಂಕಲ್ಲಿ ಲೋನು ತೊಗೊಳ್ತಾರೆ. ಈ ಪ್ರಾಪರ್ಟಿನಲ್ಲಿ KS ಸುನಾಮಿ ಅಂದದ್ದು ಲೋನು ತೊಗೊಳ್ತಾನೆ, ಜಮೀನು ಜಾಯಿಂಟ್ ವೆಂಚರ್ಗೆ ಕೊಟ್ಬಿಡ್ತಾನೆ. SLV ಡೆವಲಪರ್ಸ್ ಇದನ್ನು ಕಟ್ತಾನೆ. ಅವನ ಮೇಲೂ ಕೇಸ್ ಹಾಕಿರ್ತೀನಿ. ಆಲ್ರೆಡಿ ಜಮೀನ್ ಮೇಲೆ ಫಸ್ಟೇ ಕೇಸ್ ಇರುತ್ತೆ. ಕೇಸ್ ಇರೋದ್ರಿಂದ ಇವ್ರಿಗೆ ಯಾರು ಕೇಳೋರು ಯಾರೂ ಇಲ್ವಾ. ಗೋರ್ಮೆಂಟ್ಗೆ, ಪಬ್ಲಿಕ್ಗೆ ಇವರು ಮೋಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾವು ಪಬ್ಲಿಕ್ಗೂ ಇಂಟಿಮೇಷನ್ ಕೊಡ್ತಾ ಇದ್ದೀನಿ, ಪದೇ ಕೊಡ್ತಾ ಇದ್ದೀನಿ. ಆಲ್ರೆಡಿ ಯಾರ್ಯಾರು ತೊಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಡಾಕ್ಯುಮೆಂಟು ನಾನು ಕೋರ್ಟಿಂದನೂ ಅವ್ರೆಲ್ಲರಿಗೂ ನೋಟಿಸ್ ಹೋಗಿದೆ. ಆಮೇಲೆ ಇಂಡಿವಿಜುವಲ್ ಎಲ್ಲರಿಗೂ ಕಳಿಸಿದ್ದೀವಿ. ಯಾರ್ಯಾರು ಇವ್ರಿಗೆ ರಿಜಿಸ್ಟರ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ಪೇಪರನ್ನು ನಾವು ಇದು ಮಾಡಿದ್ದೀವಿ. ಅದರಿಂದ ನಾನು ಪಬ್ಲಿಕ್ಗೆ ಪದೇ ಹೇಳ್ತಾ ಇದ್ದೀನಿ, SLV ಡೆವಲಪರ್ಸ್ ತೊಗೊಂಡಿರೋ ಅವ್ರಿಗೆ ತಗೋಬೇಡಿ. ಅದರಲ್ಲಿ ಫಸ್ಟು ಕೇಸ್ ನೋಡಿ, ಜಮೀನಲ್ಲಿ ಕೇಸ್ ಇದೆ. ಸೈಯದ್ ಮುಸ್ತಫಾ ಗುಲಾಬ್ ಜಾನ್ ಮೇಲೆ ಕೇಸ್ ಹಾಕಿದ್ದಾನೆ, ಕೇಸ್ ನಡೀತಾ ಇದೆ. ಆಮೇಲೆ ರೇರಾನವರು ಕೇಸ್ ನಡೆಸ್ತಾ ಇದ್ದಾರೆ.
ಇದೆಲ್ಲ ಕೇಸ್ ಇರೋದ್ರಿಂದ ಇಂಡಿವಿಜುವಲ್ ಕಟ್ಟಿದ್ದಾರೆ, ಇರೋದು ಅವರು ತೋರಿಸಿರೋದು 54 ಕಟ್ತಾ ಇದ್ದೀವಿ ಅಂತ, ಆಮೇಲೆ 62 ಕಟ್ತಾ ಇರೋದು ಅಂತ, ಅದರಲ್ಲಿ 1 to ಡಬಲ್ ಕಟ್ಟಿದ್ದಾರೆ, ಇಲ್ಲಿಗಲ್ಲೂ ಕಟ್ಟಿದ್ದಾರೆ. ಇದರಿಂದ ಪದೇ ಪದೇ ಹೇಳ್ತಾ ಇದ್ದೀನಿ, ಅದರಲ್ಲಿ ಫ್ರಾಡ್ ಆಗಿದೆ, ಮೋಸ ಆಗಿದೆ, ಎಲ್ಲರಿಗೂ ಮೋಸ ಆಗ್ತಾ ಇದೆ. ಆಲ್ರೆಡಿ ಜಮೀನ್ ಮೇಲೆ ಫಸ್ಟೇ ಕೇಸ್ ಇದೆ. ಸೆಕೆಂಡು ಬಿಲ್ಡಿಂಗ್ ಕಟ್ತಾ ಇದ್ದಾನಲ್ಲ SLV ಡೆವಲಪರ್ಸ್ ಅವನ ಮೇಲೆ ಕೇಸ್ ಹಾಕಿದ್ದೀವಿ, ನೀನು ಇಲ್ಲೀಗಲ್ ಕಟ್ತಾ ಇದೆಯಾ ಅಂತ. ಮೂರನೇದು ಬಂದು ಇಂಡಿವಿಜುವಲ್ ಯಾರ್ಯಾರು ಪ್ರಾಪರ್ಟಿ ತೊಗೊಂಡಿದ್ದಾರೆ ಅವರೆಲ್ಲರಿಗೂ ನಾವು ನೋಟಿಸ್ ಕಳಿಸಿದ್ದೀವಿ. ಕೋರ್ಟಿಂದ ಅವ್ರಿಗೆ ನೋಟಿಸ್ ಹೋಗಿದೆ. ಇವ್ರಿಗೆ ಏನು ಭಯ ಅನ್ನೋದೇ ಇಲ್ಲ. ಇವ್ರಿಗೆ ಒಂದು ಪಬ್ಲಿಕ್ಗೆ ಇವರು ಮೋಸ ಮಾಡ್ತಾ ಇರೋದ್ರಿಂದ ದುಡ್ಡುದು, ಪೊಲಿಟಿಕಲ್ದು, ಈ ಮನಿ ಪವರು, ಬ್ಯಾಕ್ ಪವರು, ಪೊಲಿಟಿಕಲ್ ಪವರು, MLS ಪವರು, ಇವರೆಲ್ಲ ಇರೋದ್ರಿಂದ ಕೇರ್ ಮಾಡ್ತಾ ಇಲ್ಲ. ಈ ಕೇರ್ ಮಾಡ್ತಾ ಇಲ್ಲ, ಯಾಕೆ ಕೇರ್ ಮಾಡ್ತಾ ಇಲ್ಲ? ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಗವರ್ನರ್ಗೆ, CMಗೆ, DCMಗೆ, ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಎಲ್ಲರಿಗೂ ನಾನು ಒಂದು ಪತ್ರ ಬರೀತಾ ಇದ್ದೀನಿ, ಇವ್ರ ಮೇಲೆ ಕ್ರಮ ತಗೊಳ್ಳಿ. ಯಾಕೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದರೆ, ಈ ಜಮೀನ್ ಮೇಲೆ ಕೇಸ್ ಇದ್ದು ಇವರು ಹೆಂಗೆ ಜಾಯಿಂಟ್ ವೆಂಚರ್ಗೆ ಕೊಡ್ತಾರೆ, ಒಂದು ಅದಕ್ಕೂ ಇದು ಕೇಸ್ ಮಾಡ್ತಾರೆ. ಯಾರೋ ರೇರಾದವರು ಅದೂ ಅವರು ಕೇರ್ ಮಾಡಲ್ಲ. ಯಾಕೆ ಮಾಡಲ್ಲ? ಅದರಲ್ಲಿ 14 ಕೋಟಿ ಈ ಪ್ರಾಪರ್ಟಿ ಮೇಲೆ ಇವನು ಲೋನ್ ತೊಗೊತಾನೆ. ಹೆಂಗೆ ತೊಗೊತಾನೆ? ಕೇಸ್ ಇದ್ದು, ಒಂದೊಂದು ಕೇಸಲ್ಲ, 3 ಕೇಸ್ ಇದ್ದೂ ಸುನಾಮಿ ಅಂದದ್ದು ಇದು ಪ್ರಾಪರ್ಟಿ ಮೇಲೆ ತೊಗೊತಾನಲ್ಲ, ಇವ್ನಿಗೆ ಯಾರು ಕೇಳೋರಿಲ್ವಾ? ಒಂದು ಕಾನೂನು ಯಾರು ಕೇಳೋರಿಲ್ವಾ? ಕಾನೂನಿಗೆ ವಿರುದ್ಧ ಇವ್ರು ಹೋಗ್ತಾ ಇದ್ದಾರೆ, ಕಾನೂನು ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪಬ್ಲಿಕ್ ಇಂಟಿಮೇಷನ್ ಕೊಡ್ತಾ ಇದ್ದೀನಿ. ಪದೇ ನಾನು ಕೊಡೋ ಉದ್ದೇಶ ಏನಪ್ಪ ಅಂದರೆ, ನಾನು ಮಾಡ್ತಾ ಇದ್ದೀನಿ, ನಾನು ಕೇಸ್ ನಡೆಸ್ತಾ ಇದ್ದೀನಿ. ಇನ್ನೊಂದು ನಿಮಗೆ ಎಲ್ಲ ಡೀಟೇಲು ಬೇಕಂದರೆ KS 339-340 ಅಂತ ಗೂಗಲಲ್ಲಿ ಹೊಡೀರಿ, ನಿಮ್ಗೆ ಇನ್ನೂ ಮಿಕ್ಕಿದ್ದು ಏನೇನು ಬೇಕೋ ಎಲ್ಲ ಡೀಟೇಲ್ ಬಂದುಬಿಡುತ್ತೆ. ದಯವಿಟ್ಟು ಇನ್ನೊಂದು ಹೇಳ್ತಾ ಇದ್ದೀನಿ, ಇದೇ ಪ್ರಾಪರ್ಟಿ ಪ್ರೆಸೆಂಟ್ RTCಗಳು ನನ್ನ ಹೆಸರಲ್ಲಿ ಬರ್ತಾ ಇದೆ. ಇವತ್ತೂ ಇವರು ಇಷ್ಟು ಕೊಟ್ಟಿದ್ದಾರಲ್ಲ ಜಮೀನು, ಅವ್ನು ಮಾಡ್ತಾ ಇದ್ದಾನೆ, ಅವ್ನು ಬಿಲ್ಡಿಂಗ್ ಕಟ್ತಾ ಇದ್ದಾನೆ, ಇವಾಗಲೂ ನನ್ನ ಹೆಸರಲ್ಲಿ RTC ಬರ್ತಾ ಇದೆ. ಹೊಡೀರಿ, 339 ಹೊಡೀರಿ, ಸೈಯದ್ ಮುಸ್ತಫಾ ಬರುತ್ತೆ. 340/1 ಹೊಡೀರಿ, ಸೈಯದ್ ಮುಸ್ತಫಾ ಬರುತ್ತೆ. ಇಷ್ಟು RTC ಬಂದಮೇಲೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇದೆ ಅಂತ ಲೆಕ್ಕ. ನಾನು ನಿಮಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ. RTC ನನ್ನ ಹೆಸರಲ್ಲಿ ಇವಾಗ ವಿಡಿಯೋ ನೋಡಿದ ತಕ್ಷಣವೇ ನೀವು ಹೊಡೀರಿ, 339 ಯಾರ ಹೆಸರಲ್ಲಿ ಬರ್ತಾ ಇದೆ, ಸೈಯದ್ ಮುಸ್ತಫಾ ಅಂತ ಬರ್ತಾ ಇದೆ. 340 ಅಂತ ಹೊಡೀರಿ, ಸೈಯದ್ ಮುಸ್ತಫಾ ಅಂತ ಬರ್ತಾ ಇದೆ. ಇಷ್ಟೆಲ್ಲ ಇಟ್ಕೊಂಡು ಆಲ್ರೆಡಿ ಇವನು ಬಿಲ್ಡಿಂಗ್ ಕಟ್ಟಿದ್ದಾನೆ, SLV ಡೆವಲಪರ್ಸ್ ಅವನು ಇಲ್ಲೀಗಲ್ ಮಾಡ್ತಾ ಇದ್ದಾನೆ, ಇವನು ಪಬ್ಲಿಕ್ಗೆ ಮೋಸ ಮಾಡ್ತಾ ಇದ್ದಾನೆ. SLV ಅವನ ಮೇಲೇನು ಪಬ್ಲಿಕ್ ಆಕ್ಷನ್ ತಗೋಬೇಕು. ಕೋರ್ಟಿಂದ ಎಲ್ಲರಿಗೂ ನೋಟಿಸ್ ಹೋಗ್ತಾ ಇದೆ ನೋಡಿ. ಇದೆಲ್ಲ ಅವ್ರ ಮೇಲೇ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರ ಮೇಲೇನು ಇದು ನೋಟಿಸ್ಗಳು ಹೋಗ್ತಾ ಇರೋದು. 3 ಕಡೆಯಿಂದ ಹೋಗ್ತಾ ಇದೆ. ಒಂದು ಲಾಯರ್ ಕಡೆಯಿಂದ ಹೋಗ್ತಾ ಇದೆ, ಒಂದು ಗೋರ್ಮೆಂಟ್ ಕಡೆಯಿಂದ ಹೋಗ್ತಾ ಇದೆ, ಒಂದು ನಾವು ಇದು ರೇರಾ ಕಡೆಯಿಂದನೂ ಕಳಿಸ್ತಾ ಇದ್ದೀವಿ. 3 ಕಡೆ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಎಲ್ಲ ಡೀಟೇಲ್ ಬೇಕು ಅಂದರೆ KS 339 ಹೊಡೀರಿ, 340 ಹೊಡೀರಿ. ಗೂಗಲಲ್ಲಿ ಮಿಕ್ಕಿದ್ದು ಡಾಕ್ಯುಮೆಂಟು, ಲ್ಯಾಂಡು, ಅವನ ಜಮೀನು ಏನೇನು ಕಟ್ಟಿದ್ದಾನೆ, ಎಷ್ಟು ಕಟ್ಟಿದ್ದಾನೆ, ಅದರಲ್ಲಿ ಏನೇನು ತೋರಿಸಿದ್ದಾನೆ ಎಲ್ಲ ನಿಮಗೆ ಬಂದುಬಿಡುತ್ತೆ. ಪಬ್ಲಿಕ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಪದೇ ಕೊಡ್ತಾ ಇದ್ದೀನಿ. ಪಬ್ಲಿಕ್ ಮೋಸ ಆಗಬೇಡಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನಾನು 2004 KS ಸಮೀವುಲ್ಲಾ ನನಗೆ ಕೊಡಿಸಿದ್ದು. 2007 ಆಕ್ಸಿಡೆಂಟ್ ಮಾಡಿಸ್ತಾರೆ, NT ಹೆಸರು ಮೇಲೆ ಇವರು ಗಿಫ್ಟ್ ಡೀಡ್ ಮಾಡ್ಕೊತಾರೆ. ಗಿಫ್ಟ್ ಡೀಡ್ ಆದಮೇಲೆ ಈ ಜಮೀನನ್ನು ಇವನು SLV ಡೆವಲಪರ್ಸ್ ಅವನಿಗೆ ಕೊಡ್ತಾರೆ, ಜಾಯಿಂಟ್ ವೆಂಚರ್ಗೆ. ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ತಾನೆ, 62 ಅಪಾರ್ಟ್ಮೆಂಟ್ ಅಂತ ಅವ್ನು ತೋರಿಸಿ, ಅವನು 108 ಅಪಾರ್ಟ್ಮೆಂಟ್ ಅವ್ನು ಕಟ್ತಾನೆ. 14 ಕೋಟಿ ಕರ್ನಾಟಕ ಬ್ಯಾಂಕಲ್ಲಿ ಲೋನ್ ತಗೊತಾನೆ ಸೋನಾಮಿಯಾ ಅಂದಾದ್ದು. ಇಷ್ಟೆಲ್ಲ ಹೇಳೋಕ್ಕೆ ನಾನು ಒಂದು ಇಷ್ಟ ಬೀಳ್ತಾ ಇದ್ದೀನಿ. ಪಬ್ಲಿಕ್ಗೆ ಮೋಸ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋ ಇದೆ ನಂದು, ಇನ್ನೊಂದು ಜಮೀನಿದೆ, ಅದರಲ್ಲಿ ಏನು ಫ್ರಾಡ್ ಆಗಿದೆ, ಏನು ಮೋಸ ಆಗಿದೆ ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಇವ್ರಿಗೆ ಕಾನೂನು ಕೇಳ್ತಾ ಇಲ್ಲ. ಇವರು ಎಲ್ಲರಿಗೂ ದುಡ್ಡಾಗಿಬಿಟ್ಟು ಎಲ್ಲರಿಗೂ ಲೆವೆಲ್ ಮಾಡ್ತಾ ಇದ್ದಾರೆ. ಈ ಸತಿ ನಾನು ಗವರ್ನರ್ಗೆ, CMಗೆ, DCMಗೆ, ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರಿಗೆ ಎಲ್ಲರಿಗೂ ನಾನು ಒಂದು ಲೆಟ್ರ್ ಕೊಡ್ತಾ ಇದ್ದೀನಿ. ಒಂದು ಕಾನೂನು ವಿರುದ್ಧ ಹೋಗ್ತಾ ಇದ್ದಾರೆ, ಇವರಿಗೆ ಕಾನೂನು ಕ್ರಮ ತಗೋಬೇಕು. ಯಾವುದೇ ಕಾರಣಕ್ಕೂ ಇವರು ಏನೇನು ಮಾಡಿದ್ದಾರೆ ನಾನು ಪ್ರತಿಯೊಂದೂ ಪೇಪರ್ ಕೊಟ್ಟು ಮಾತಾಡ್ತೀನಿ, ಬಾಯಿ ಮಾತಾಡಲ್ಲ. SLVನಲ್ಲಿ ಏನು ದ್ರೋಹ ಮಾಡಿದ್ದಾರೆ, ಏನು ಮೋಸ ಆಗಿದೆ, ಪಬ್ಲಿಕ್ಗೆ ಏನು ಮೋಸ ಆಗ್ತಾ ಇದೆ ನಾನು ತೋರಿಸ್ತೀನಿ. ಎಷ್ಟು ಫ್ಲ್ಯಾಟ್ ತೋರಿಸಿದ್ದಾರೆ, ಎಷ್ಟು ಫ್ಲ್ಯಾಟ್ ಕಟ್ಟಿದ್ದಾರೆ. ಆಲ್ರೆಡಿ ಕೇಸ್ ಜಮೀನ್ ಮೇಲೆ ಇದೆ.
ಇವರು ಹೆಂಗೆ ಜಮೀನ್ ಮೇಲೆ ಕೇಸ್ ಇದ್ದೂ ಇವರು ಜಾಯಿಂಟ್ ವೆಂಚರ್ಗೆ ಹೆಣ್ಣು ಕೊಡ್ತಾರೆ. ಜಾಯಿಂಟ್ ವೆಂಚರ್ಗೆ ಕೊಟ್ಟು 14 ಕೋಟಿ KS ಇದು ಕರ್ನಾಟಕ ಬ್ಯಾಂಕಲ್ಲಿ ಇವರು ತೊಗೊತಾರೆ. ಅದು ಹೆಂಗೆ ತೊಗೊತಾರೆ? ಆ ಬ್ಯಾಂಕ್ ಅವ್ರು ಹೆಂಗೆ ಕೊಟ್ಬಿಡ್ತಾರೆ? ಕೆನರಾ ಬ್ಯಾಂಕ್ ಅವ್ರಿಗೂ ನೋಟಿಸ್ ಕಳಿಸಿದ್ದೀವಿ ನಾವು. ಅವರು ಬಂದು ನೋಡಬೇಕು. ಒಂದು ಪ್ರಾಪರ್ಟಿ ಮೇಲೆ ಕೇಸ್ ಇದ್ದು ನೀವು ಹೆಂಗೆ ಕೊಡ್ತೀರಾ ಲೋನು? ಏನು ಲಂಚ, ಎಲ್ಲ ಲಂಚ ಇದು ಅಡ್ಜಸ್ಟ್ ಆಗ್ತಾಯಿದೆ. ಅದಕ್ಕೆ ನಾನು ಇವಾಗ ನೆಕ್ಸ್ಟು ಇವರೆಲ್ಲರಿಗೂ ಗೌರ್ಮೆಂಟುಗೆ ನಾನು ಗವರ್ನರ್ಗೆ ತೊಗೊತಾ ಇರೋದು, CMಗೆ, DCMಗೆ, ರೆವಿನ್ಯೂ ಮಿನಿಸ್ಟರ್ಗೆ ತೊಗೊಂಡೋಗೋ ಕಾರಣ ಏನಪ್ಪ ಅಂದರೆ ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ. ಗವರ್ನರ್ ಹತ್ರ ಹೋಗ್ಬಿಟ್ಟು ಕೂತ್ಕೊತೀವಿ. ಇಷ್ಟು ಡಾಕ್ಯುಮೆಂಟು, ಇಷ್ಟು ಸರ್ವೆ ನಂಬರು, ಇಷ್ಟು ಮೋಸ, ಲ್ಯಾಂಡ್ ಗ್ರಾಬಿಂಗ್ ಮೋಸ, ಇನ್ನೊಂದು ಈ ಪ್ರಾಪರ್ಟಿನಲ್ಲಿ ಕೇಸ್ ಹಾಕ್ಕೊಂಡು ಮೋಸ, SLV ಅವನು ಕಟ್ತಾ ಇರೋದು 60 ಅಂತ 108 ಕಟ್ತಾ ಇರೋದು ಮೋಸ, ಎಲ್ಲ ಮೋಸ ಆದರೆ ಇನ್ನು ಪಬ್ಲಿಕ್ಗೆ ಎಲ್ಲಿ ಹೋಗಬೇಕು? ಪಬ್ಲಿಕ್ ಏನು ಉದ್ಧಾರ ಆಗ್ತಾ ಇದೆ ಅಂತ? ಪಬ್ಲಿಕ್ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ಪಬ್ಲಿಕ್ ಎಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ? ಪಬ್ಲಿಕ್ಗೆ ಲಾಸ್ ಆಗ್ತಾ ಇದೆ. ಪಬ್ಲಿಕ್ಗೆ ಮೋಸ ಆಗ್ತಾ ಇದೆ. AS 339 340 ಅಂತ ಗೂಗಲ್ ಹೊಡೀರಿ ಸಾರ್, ಎಲ್ಲ ಬಂದ್ಬಿಡುತ್ತೆ. ನಾನು ಹೇಳೋಷ್ಟು ಬೇಕಾಗಿಲ್ಲ, ನಿಮಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಸರ್ವೆ ನಂಬರ್ದಿದೆ, ಅದೂ ನಿಮಗೆ ನಾನು ಏನಿದೆ ಪಿಕ್ಚರ್ ಎಲ್ಲ ತೆಗೆದಿಕ್ತೀನಿ.